15ನೇ ವರ್ಷದ ಹೊನಲು ಬೆಳಕಿನ ಮೂಡೂರು ಪಡೂರು ಜೋಡುಕೆರೆ ಕಂಬಳವು ಮಾರ್ಚ್ 7ರಂದು ಬಂಟ್ವಾಳ ತಾಲೂಕಿನ ನಾವೂರು ಕೂಡಿಬೈಲ್ನಲ್ಲಿ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಬಿ ರಮನಾಥ್ ರೈ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಂಬಳದ ಎಲ್ಲ ತಯಾರಿಗಳು ಪೂರ್ಣಗೊಂಡಿದ್ದು ಇದೀಗ ಕಂಬಳ ನಡೆಯುವುದು ಮಾತ್ರ ಬಾಕಿ ಇದೆ ಎಂದರು. ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷರಾದ ಪಿಯೂಸ್ ಎಲ್ ರಾಡ್ರಿಗಸ್, ಸಂಚಾಲಕರಾದ ಪದ್ಮಶೇಖರ್ ಜೈನ್, ಕಾರ್ಯಾಧ್ಯಕ್ಷರಾದ ಚಂದ್ರಪ್ರಕಾಶ್ ತುಂಬೆ, ಪ್ರಧಾನ ಕಾರ್ಯದರ್ಶಿ ರಾಜೀವ್ ಶೆಟ್ಟಿ ಎಡ್ತೂರು, ಕೋಶಾಧಿಕಾರಿ ಫಿಲಿಪ್ ಫ್ರಾಂಕ್, ಉಪಾಧ್ಯಕ್ಷರಾದ ಬೇಬಿ ಕುಂದರ್, ಸುನಿಲ್ ಕುಮಾರ್ ಶೆಟ್ಟಿ, ಅಬ್ಬಾಸ್ ಆಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಂಟ್ವಾಳ ತಾಲೂಕಿನಲ್ಲಿ ನಡೆಯತಕ್ಕಂಥ ಬಂಟ್ವಾಳ ಕಂಬಳ, ಬಂಟ್ವಾಳ ಹೆಸರಿನ ಮೇಲೆ ನಡೆಯತಕ್ಕಂಥ ಈ ಕಂಬಳ ನಾವೂರ ಗ್ರಾಮದ ಕೂಡಿಬೈಲು ಎಂಬ ಈ ಪ್ರದೇಶದಲ್ಲಿ ಆಯೋಜನೆ ಮಾಡಿ ಅಂದರೆ ನಾಳೆ 7 ತಾರೀಕು 8 ತಾರೀಕು 2 ದಿವಸ ಈ ಕಂಬಳ ನಡೆಯುತ್ತಿದ್ದು, ಕಾವಲಕಟ್ಟೆಯಲ್ಲಿ ಪ್ರಾರಂಭವಾದಂಥ ಕಂಬಳದ ಕೂಟ ಅನೇಕ ಅತಿಥಿಗಳು, ಚಲನಚಿತ್ರ ನಟರು, ಸಾಮಾಜಿಕ ತಜ್ಞರು, ಹಿರಿಯ ಮುಖಂಡರು ಎಲ್ಲರನ್ನು ಕರೆಸಿ ಇಲ್ಲಿವರೆಗೆ ನಾವು ಒಳ್ಳೆಯ ಕಂಬಳ ಕೂಟವನ್ನು ನಡೆಸಿದ್ದೇವೆ. ನಾಳೆ ದಿವಸ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಬರ್ತಾರೆ. ವಿಶೇಷ ವಿಮಾನದ ಮೂಲಕ ಅವರು ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸಾಮಾನ್ಯವಾಗಿ 6 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಬಂದು ಅಲ್ಲಿಂದ ಈ ಕಂಬಳದ ಪ್ರದೇಶಕ್ಕೆ ಬರುವವರಿದ್ದಾರೆ. 8:30 ಗಂಟೆಗೆ ಇಲ್ಲಿಂದ ನಿರ್ಗಮಿಸಬೇಕು ಅವರ ಕಾರ್ಯಕ್ರಮದ ಪ್ರಕಾರ. ಬಹುಶಃ ಆ ಹೊತ್ತಿನಿಂದ ಇಲ್ಲಿ ನಮ್ಮ ಕಂಬಳದ ಕೂಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಇಟ್ಟುಕೊಂಡು ನಮಗೆಲ್ಲರಿಗೂ ಒಂದು ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮ ನಡೀತಿದೆ ನಾನು ಭಾವಿಸಿದ್ದೇನೆ. ಈ ಕಂಬಳ ಅಂತ ಹೇಳಿದ್ರೆ ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಶುರು ಮಾಡುವಂಥ ಕಂಬಳ ಮುಂದುವರೆದುಕೊಂಡು ಬಂದು ಊರಿನ ಕಂಬಳ ಅಂತ ಹೇಳಿ ಆಗಿದೆ. ಮಾಧ್ಯಮ ಸ್ನೇಹಿತರು ನನ್ನಲ್ಲಿ ನಿಮ್ಮಲ್ಲಿ ಕೂಡ ಹೇಳುವಂಥದ್ದು, ನಮ್ಮ ಕಂಬಳ ಹೋಗುದು, ನಿಮ್ಮ ಕಂಬಳ ಹೋಗುದು. ಯಾಕಂದರೆ ನೀವು ಬಂಟ್ವಾಳದ ಎಲ್ಲ ಕಾರ್ಯನಿರತ ಪತ್ರಕರ್ತ, ಬಹುಶಃ ಬಂಟ್ವಾಳದ ಒಂದು ಪ್ರತಿಷ್ಠೆಯ ಕಂಬಳ ಅಂತ ಹೇಳಿದ್ರೆ ಇದು ಬಂಟ್ವಾಳದ ಕಂಬಳ. ಆ ಥರ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ಇದು ನಮ್ಮ ಕಂಬಳ, ನಿಮ್ಮ ಕಂಬಳ, ಇಡೀ ಊರಿನವರ ಕಂಬಳ. ಈ ಕಂಬಳದ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ನಾನು ನಮ್ಮ ಆತ್ಮೀಯರೆಲ್ಲರೂ ನೆನಪಿಸಿಕೊಳ್ಳುವಂತೆ ಎಲ್ಲರೂ ಕೂಡ ನೀವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವು ಸಾಕಷ್ಟು ನಮ್ಮ ಆಮಂತ್ರಣವನ್ನು ಎಲ್ಲರಿಗೆ ಸಿಗುವ ಹಾಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆದರೂ ಕೂಡ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರಿಗೆ ನಮ್ಮ ಆಮಂತ್ರಣ ಮುಟ್ಟದಿರ್ತಕ್ಕಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ಯಾರು ನಮ್ಮ ಆಹ್ವಾನ ಸಿಗದೇ ಇರತಕ್ಕಂಥವ್ರು ಕೂಡ ನಮ್ಮನ್ನು ನಮ್ಮ ಮೇಲೆ ಪ್ರೀತಿ ಏನಾದರೂ ಅಚಾತುರ್ಯ ಆದರೆ ಅದನ್ನು ಕೂಡ ನೀವು ನನಗೆ ಕ್ಷಮೆಯನ್ನು ಹೇಳ್ಕೊಡಿ. ಬಹುಶಃ ಯಾರಾದರೂ ಅಚಾತುರ್ಯ ಸಿಗದೇ ಇದ್ದರೂ ಕೂಡ ಅವರು ಕೂಡ ನಿಮ್ಮ ಮೂಲಕ ಅವರ ಆಮಂತ್ರಣವನ್ನು ನಾನು ನೀಡ್ತಾ ಇದ್ದೇನೆ. ಈ ಕಂಬಳದ ನಾಳೆಯ ದಿವಸ ಈ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ತಂದು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಮೂಲಕ ಜನರಿಗೆ ಎಲ್ಲರೂ ಅವರವರ ಕಂಬಳದ ಹೇಳಿಕೆಯನ್ನು ಮಾತಾಡ್ತಾರೆ.
ಇಲ್ಲಿವರೆಗೆ ನಾನು ತಿಳ್ಕೊಂಡ ಹಾಗೆ ಬಹುಶಃ ಅತ್ಯುತ್ತಮವಾದ ಕಂಬಳದ ಕೂಟ ಬಂಟ್ವಾಳದ ಕೂಟ ಅಂತೇಳಿ ಜನರ ಬಾಯಿಯಿಂದ ಬರ್ತಕ್ಕಂಥದ್ದು. ಮತ್ತು ಮಂಗಳೂರು ಈ ಒಂದು ಕೋಣದ ಯಜಮಾನರು ಅಥವಾ ತೀರ್ಪುಗಾರ ಈ ಕಂಬಳದ ಕೆಲಸ ಮಾಡತಕ್ಕ ಪ್ರತಿಯೊಬ್ಬರೂ ಕೂಡ ಬಹುಶಃ ಈ ಕಂಬಳಕ್ಕೆ ಒಳ್ಳೆಯ ಕಂಬಳ ಅಂತ ಹೇಳ್ತಾರೆ. ಆ ಒಂದು ನಮಗೆ ಸ್ಫೂರ್ತಿ ಅದು ಆಗಿದೆ. ಬಹುಶಃ ಈ ಸಲ ನಾವು ಈ ಕಂಬಳವನ್ನು ಉತ್ತಮವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹುಶಃ ಪೂರ್ವ ತಯಾರಿಯನ್ನು ನಾವು ಮಾಡಿ ಮುಗಿಸಿದ್ದೇವೆ. ಇನ್ನು ನಾಳೆ ಕಂಬಳ ಶುರುವಾಗುವಂಥ ಇದು ಮಾತ್ರ ಇದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಕಂಬಳ ಸಮಿತಿಯ ಅಧ್ಯಕ್ಷರಾದ UCL ಅವರಿದ್ದಾರೆ, ಹಾಗೆ ಸಂಚಾಲಕರಾದಂಥ ಪದ್ಮಶೇಖರ್ ಜೈನ್ ಅವರಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ಚಂದ್ರಪ್ರಕಾಶ್ ಶೆಟ್ಟರ್ ಅವರಿದ್ದಾರೆ, ಹಾಗೆ ಉಪಾಧ್ಯಕ್ಷರಾಗಿ ಬೇಬಿ ಕುಂದರ ಸುದೀಪ್ ಕುಮಾರ್ ಶೆಟ್ಟಿ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಬ್ಬಾಸ್ ಅಲಿ ಅವರಿದ್ದಾರೆ, ಹಾಗೆಯೇ ಅಂಚನ್ ಅವರು ನಮ್ಮ ಇದ್ದಾರೆ, ಹಾಗೆಯೇ ಪದ್ಮನಾಭರಿಗಳು ಇದ್ದಾರೆ, ಸಿದ್ದಿಕ್ ಗುಡ್ಡೆ ಅಂಗಡಿ ನಮ್ಮ ಮುನ್ಸಿಪಾಲಿಟಿ ಸದಸ್ಯರು ಇದ್ದಾರೆ. ಇವರನ್ನೆಲ್ಲರೂ ಇಟ್ಟುಕೊಂಡು ಇವನ್ನು ಪ್ರೀತಿಯಿಂದ ಮಾಧ್ಯಮದ ಸ್ನೇಹಿತರು ನೀವು ಈ ಕಾರ್ಯಕ್ರಮದ ಈ ಒಂದು ಪತ್ರಿಕೆಯನ್ನು ಬಂದಿದ್ದೀರಿ. ನಿಮ್ಮ ಮೂಲಕ ಮತ್ತೊಮ್ಮೆ ಜನತೆ ವಿನಂತಿ ಮಾಡಿಕೊಂಡು ಯಶಸ್ಸುಗೊಳಿಸಬೇಕು ಅಂತೇಳಿ ನಮ್ಮ ಮೂಲಕ ವಿನಂತಿ ಮಾಡ್ತೇವೆ. ಈ ಸಲದ ಕಂಬಳದಲ್ಲಿ ನಾವು ಶಾಶ್ವತವಾದ ಟೆಕ್ನಾಲಜಿ ಇಲ್ಲಿ ಕೂಡ ಶಾಶ್ವತವಾದ ಒಂದು ವೇದಿಕೆ ಅಂತೇಳಿ ಇವತ್ತು ಈ ಆದ್ದರಿಂದ ಇದು ವೇದಿಕೆ ಇದೆ. ಬೇರೆ ಬೇರೆ ಹೊಸ ಆವಿಷ್ಕಾರದ ಜೊತೆಯಲ್ಲಿ ಈ ಕಂಬಳವನ್ನು ಮಾಡ್ಕೊಂಡು ಪ್ರತಿ ವರ್ಷವೂ ಕೂಡ ನಾವು ಒಂದು ಹೊಸತನವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವು ಮಾಧ್ಯಮ ಸ್ನೇಹಿತರ ಕೆಲಸ ನಿಮ್ಮ ಹೊಸತನ ಯಾವುದು ಅಂತ ಹೇಳಿದ್ರೆ ಈ ಸರಿ ಹೊಸತು ಅಂತ ಹೇಳಿದ್ರೆ ಒಂದು ಶಾಶ್ವತವಾದ ಪೆಂಡಾಲ್, ಇನ್ನೊಂದು ಒಂದು ಫ್ಯಾನ್. ಇದು ಕೂಡ ಯಾವುದೇ ಕಂಬಳದಿಂದ ಅಂತ ಒಂದು ವ್ಯವಸ್ಥೆ, ಇದನ್ನು ನಾವು ಅಳವಡಿಸ್ತೇವೆ. ಮತ್ತು ಈ ಸರಿ ಒಂದು ಈಗ ನಮ್ಮ UCL ರೋಡ್ಗಳ ಜೊತೆ ಈ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರಿಗೆ ಕಾರ್ಯಕ್ರಮ ಹಾಕಿದ್ರು. ಅವರು ಎಲ್ಲ ಕಂಬಳಕ್ಕೆ ಕೆಲವು ಫೋಟೋಗಳನ್ನು ತೆಗೆದು ಅದನ್ನು ಸ್ಪರ್ಧೆಯನ್ನು ಇಡ್ತಾ ಇದ್ದಾರೆ. ಒಂದು ಈ ಕಂಬಳದಲ್ಲಿ ಒಂದು ಫೋಟೋ ತೆಗೆದ ಇದೇ ಕಂಬಳದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೆಸ್ತಾರೆ. ಆದ್ದರಿಂದ ಅದು ಕೂಡ ಅವರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಒಂದು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಯಾಕೆಂದರೆ ಅದು ಕೂಡ ಒಂದು ನಮಗೆ ಒಂದು ಪ್ರೋತ್ಸಾಹ ಅಂತ ನಾವು ಹೇಳ್ತೀವಿ. ಧನ್ಯವಾದಗಳು. ಲೇಸರ್ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ. ಅದು ನಮ್ಮ ಕಂಬಳದಲ್ಲಿ ಬೇರೆ ಕಂಬಳದಲ್ಲಿ ಅವ್ರಿಗೇನು ಚರ್ಚೆ ಆಯ್ತಂತೆ. ಅಂದರೆ ಯಾಕೆ ನಮ್ಮನ್ನು ಮಾತಾಡಿಸಿದೆ ಎಲ್ಲರಿಗೂ ತಿಳಿಸೋದೇ ಅವರು ಮಾಡಿದ್ದಾರೆ. ಆದರೆ ನಮ್ಮ ಕಂಬಳ ಅಸೋಸಿಯೇಷನ್ ಅವರೇ ಜವಾಬ್ದಾರಿ ತಗೊಂಡು ನಮಗೇನು ಅದನ್ನು ಗೊತ್ತಿಲ್ಲ. ಅದಕ್ಕಾಗಿ ಅವರೇ ಜವಾಬ್ದಾರಿ ತೆಗೆದುಕೊಂಡು ಆ ಒಂದು ಲೇಸರ್ ಹಾಕುವ ಕೆಲಸವನ್ನು ಕಂಬಳ ಸಮಿತಿಯವರು ಮುತುವರ್ಜಿ ವಹಿಸಿ ಪರ್ಯಾಯ ವ್ಯವಸ್ಥೆ ಬದಲಾವಣೆಯನ್ನು ಅವರೇ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾ ಕಂಬಳ ಸಮಿತಿ ಇವರಿಗೆ ನಾವು ಧನ್ಯವಾದ. ಮತ್ತು ವಿಶೇಷವಾಗಿ ಹಿರಿಯ ಕಂಬಳದ ನಮ್ಮ ಕೊಲಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿ ಅವರು ಇಲ್ಲಿ ಬಂದು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕೂಡ ಅದಕ್ಕೆ ಅವರು ಸಹಕರಿಸಿದ್ದಾರೆ. ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಾದಂಥ ದೇವಿ ಪ್ರಸಾದ್ ಶೆಟ್ಟಿ ನಿನ್ನೆ ಸಂಜೆ ಇಲ್ಲಿ ಬಂದು ಈ ಸಮಸ್ಯೆಯನ್ನು ಸರಿಪಡಿಸ್ತಕ್ಕಂಥ, ಅದು ಮಾತ್ರವಲ್ಲ ಕಂಬಳ ಸಮಿತಿಯವರು ಮಂಗಳೂರಲ್ಲಿ ವಿಶೇಷ ಸಭೆಯನ್ನು ನಡೆಸಿ ಬಹುಶಃ ಈ ಸಮಸ್ಯೆಯನ್ನು ಸರಿಪಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಪರ್ಯಾಯವಾಗಿ ಬೇರೆಯವರಿಂದ ಮಾಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಯಶಸ್ವಿಯಾಗಿದೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ಅವರಿಗೆ ಕಂಬಳದ ಬಂಟ್ವಾಳ ವಿಶೇಷವಾಗಿ ಬಂಟ್ವಾಳ ಕಂಬಳ ಸಮಿತಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾರೆ. ನಮಸ್ಕಾರ.
ಅಂದದ ಮನೆಗೆ ಚಂದದ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದೀರಾ? ನಿಮ್ಮ ಕೈಯಲ್ಲಿರೋ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮೆಲ್ಲ ಕನಸುಗಳು ನನಸಾಗೋದು ಸೌತಡ್ಕ ಫರ್ನಿಚರ್ಸ್ ನಲ್ಲಿ ಮಾತ್ರ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೇಬಲ್, ಫ್ಯಾನ್, ಡೈನಿಂಗ್ ಟೇಬಲ್, ಆಫೀಸ್ ಚೇರ್ಸ್ ಅಂಡ್ ಟೇಬಲ್, ಸೋಫಾ, ಕಬೋರ್ಡ್, ಒಂದಲ್ಲ ಎರಡಲ್ಲ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಬಜೆಟ್ಗೆ ನಿಮಗಿಷ್ಟವಾದ ವಸ್ತುಗಳನ್ನ ಇಲ್ಲಿಂದಾನೇ ತಗೋಬಹುದು. ಇದಿಷ್ಟು ಮಾತ್ರವಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಡಿಸೈನ್ ಕೂಡ ಇವರೇ ಮಾಡಿ ಕೊಡ್ತಾರೆ. ಅಂಡ್ EMI ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ಇನ್ಯಾಕ್ ತಡ? ಸುಂದರ ಹಾಗೂ ಉತ್ತಮ ಗುಣಮಟ್ಟದ ಸ್ಟೈಲಿಶ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗಾಗಿ ಇಂದೇ ಭೇಟಿ ನೀಡಿ. ಸೌತಡ್ಕ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಂಟ್ವಾಳ ಬೈಪಾಸ್. ಕಾಂಟ್ಯಾಕ್ಟ್ 9108929373, 9731679373. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027, 8971831945.